ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬಾಡಿ ಮೆಜರ್ಮೆಂಟ್ಸ್ ಗೆ ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ಡೀಪ್ ನೆಕ್ ಬ್ಲೌಸ್ ಕಟಿಂಗ್ ವಿಡಿಯೋನ ತೋರಿಸ್ಕೊಡ್ತಿದ್ದೀನಿ. ಬ್ಯಾಕ್ ಅಲ್ಲಿ ನಮಗೆ ಪ್ಯಾಟರ್ನ್ ನೆಕ್ ಅನ್ನೋದು ಬರುತ್ತೆ, ಫ್ರಂಟ್ ಅಲ್ಲಿ ನಾರ್ಮಲ್ ಆಗಿ ಡೀಪ್ ನೆಕ್ ಬ್ಲೌಸ್ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಮೆಜರ್ಮೆಂಟ್ಸ್ ಇದು ನೋಡಿ ಈ ರೀತಿ ಇದೆ. ಇವ್ರಿಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14, ಫುಲ್ ಶೋಲ್ಡರ್ ಬಂದು 13.5 ಇದೆ, ಅಪ್ಪರ್ ಚೆಸ್ಟ್ 32, ಫುಲ್ ಬಸ್ಟ್ 33, ವೇಸ್ಟ್ ಬಂದು 27, ಆರ್ಮ್ ರೌಂಡ್ 15 ಇದೆ, ಸ್ಲೀವ್ಸ್ ಲೆಂತ್, ಸ್ಲೀವ್ಸ್ ಅರೌಂಡ್, ಬ್ಯಾಕ್ ಡೀಪು, ಫ್ರಂಟ್ ಡೀಪು, ಇಷ್ಟು ಮೆಜರ್ಮೆಂಟ್ಸ್ ಅನ್ನೋದು ತಗೊಂಡಿದ್ದೀನಿ. ನೋಡಿ ಬ್ಲೌಸ್ ಪೀಸ್ ಈ ರೀತಿ ಬಂದಿದೆ. ಒಂದು ಬಾರ್ಡರ್ ನ ಯೂಸ್ ಮಾಡ್ಕೊಂಡು ನಾನು ಬ್ಯಾಕ್ ಅಲ್ಲಿ ಏನಾದ್ರು ಡಿಸೈನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಯಾರು ಸ್ಕಿಪ್ ಮಾಡಿದ್ರೆ ಎಂಡ್ ವರೆಗೂ ನೋಡಿ. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಈ ಬ್ಲೌಸ್ ಫ್ರಂಟ್ ಹುಕ್ಸ್ ಬರ್ತಾ ಇರೋದ್ರಿಂದ ನೋಡಿ ಫೋಲ್ಡಿಂಗ್ ಸೈಡ್ ಬ್ಯಾಕ್ ಪಾರ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಓಪನಿಂಗ್ ಸೈಡ್ ಅನ್ನೋದು ನಂಗೆ ಆಪೋಸಿಟ್ ಸೈಡ್ ಅಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ಎನಿ ಸೈಜು ಶೋಲ್ಡರ್ ಡೌನ್ಗೆ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಆಗಿ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಹಾರಂ ರೌಂಡ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇವರ ಹಾರಂ ರೌಂಡ್ 15 ಡಿವೈಡೆಡ್ ಬೈ 2 ಮಾಡಿ 7.5 ಅನ್ನೋದು ಬರುತ್ತೆ. ಈ 7.5 ಅಲ್ಲಿ 1.75 ಅನ್ನೋದು ಮೈನಸ್ ಮಾಡಬೇಕು. 15 ಡಿವೈಡೆಡ್ ಬೈ 2 ಮಾಡಿದ್ರೆ 7.5 ಬರುತ್ತೆ. ಮೈನಸ್ 1.75 ಅನ್ನೋದು ಮೈನಸ್ ಮಾಡಿದ್ರೆ 5.75 ಅನ್ನೋದು ಇವರಿಗೆ ಹಾರಂ ರೌಂಡ್ ಅನ್ನೋದು ಬರುತ್ತೆ. ನೋಡಿ ಶೋಲ್ಡರ್ ಲೈನ್ ಇಂದ 5.75 ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಪಾಯಿಂಟ್ ನ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈಗ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಮೇಲ್ಗಡೆ ನೆಕ್ ಲೈನ್ ಅಲ್ಲಿ ಎನಿ ಸೈಜು 2.5 ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ 13.5 ಇದೆ. 13.5 ಡಿವೈಡೆಡ್ ಬೈ 2 ಮಾಡಿದ್ರೆ 6.75 ಅನ್ನೋದು ಬರುತ್ತೆ. ಶೋಲ್ಡರ್ ಲೈನ್ ಅಲ್ಲಿ 6.75 ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ಪಾಯಿಂಟ್ ಮತ್ತೆ ನೆಕ್ ಪಾಯಿಂಟ್ ಎರಡನ್ನೂ ಕೂಡ ಈ ರೀತಿ ಕ್ರಾಸ್ ಆಗಿ ಒಂದು ಲೈನ್ ಹಾಕೊಂಡು ಜಾಯಿನ್ ಮಾಡ್ಕೋಬೇಕು. ನಾನು ಇದನ್ನ ಬಸ್ಟ್ ಮೆಥಡ್ ಅಲ್ಲಿ ಕಟ್ ಮಾಡ್ತಿರೋದ್ರಿಂದ ಇವ್ರ ಫುಲ್ ಬಸ್ಟ್ ಬಂದು 33 ಇದೆ. ಇದಕ್ಕೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಬೇಕು. 33ಗೆ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 35 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8.75 ಅನ್ನೋದು ಬರುತ್ತೆ. ಸೊ ಚೆಸ್ಟ್ ಲೈನಲ್ಲಿ 8.75 ಅನ್ನೋದು ಫೋಲ್ಡಿಂಗ್ ಸೈಡಿಂದ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಚೆಸ್ಟ್ ಲೈನಲ್ಲಿ ಚೆಸ್ಟನ್ನು ಮಾರ್ಕ್ ಮಾಡ್ಕೊಂಡಿದ ನಂತರ ಹಾರಂ ಕರ್ವ್ ಲೈನು ಚೆಸ್ಟ್ ಲೈನ್ ಪಾಯಿಂಟಿಂದ ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಇವರ ಅಪ್ಪರ್ ಚೆಸ್ಟ್ 32 ಆಗಿರೋದ್ರಿಂದ ಇಲ್ಲಿಂದ ಒಳಗಡೆ ನಾವು ಆರ್ಮ್ ಕರ್ವ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾನು 2 ಇಂಚಸ್ ಮೇಲೆ 2 ಪಾಯಿಂಟ್ಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಸ್ ಮೇಲೆ 2 ಪಾಯಿಂಟ್ಸ್ ಇಲ್ಲಿಗೆ ಬರುತ್ತೆ. ಈ ಪಾಯಿಂಟ್ ಹತ್ರ ಈ ಫೋಲ್ಡಿಂಗ್ ಸೈಡ್ಗೆ ಎಷ್ಟು ಇಂಚ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 6.5 ಮೇಲೆ ಒಂದು ಲೈನ್ ಅನ್ನೋದು ಬರ್ತಾ ಇದೆ. ಸೇಮ್ 6.5 ಮೇಲೆ ಒಂದು ಲೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಶೋಲ್ಡರ್ ಲೈನ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬರ್ತಾ ಇದೆ. ಇವೆರಡನ್ನು ಜಾಯಿನ್ ಮಾಡ್ಕೊಳ್ಳಿ ಈ ರೀತಿ. ಈಗ ಈ ಲೈನ್ ಅಲ್ಲಿ ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಟೇಪ್ ಅನ್ನೋದು ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಗೊತ್ತಾಗುತ್ತೆ. ನೋಡಿ ಮಿಡ್ ಪಾಯಿಂಟ್ ಇಲ್ಲಿಗೆ ಬರ್ತಾ ಇದೆ. ಈ ಮಿಡ್ ಪಾಯಿಂಟ್ ಹತ್ತಿರದಿಂದ 1 ಇಂಚ್ ಮೀಟಿಂಗ್ ಪಾಯಿಂಟ್ ಅನ್ನೋದು ಅರೇಂಜ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇಲ್ಲಿ ನಮಗೆ ಶೋಲ್ಡರ್ ಪಾಯಿಂಟ್ ಒಂದೇ ಒಂದು ಪಾಯಿಂಟ್ ಆ ಕಡೆ ಹೋಗಿದೆ. ಅಲ್ಲಿಂದ ಈ ರೀತಿ ಶೇಪ್ ಅನ್ನೋದು ತಗೊಳ್ಳಿ. ಮಿಡ್ ಪಾಯಿಂಟ್ಗೆ ಈ ರೀತಿ ಶೇಪ್ ಅನ್ನೋದು ಕೊಡಬೇಕು. ಇವ್ರ ಆರ್ಮ್ ರೌಂಡ್ 15 ಇರೋದ್ರಿಂದ ನಮಗೆ 7.5 ಅನ್ನೋದು ಆರ್ಮ್ ರೌಂಡ್ ಅನ್ನೋದು ಬಂದಿರಬೇಕು. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಆರ್ಮ್ ರೌಂಡ್ ಅನ್ನೋದು 7.5 ಬರ್ತಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕ್ ಮಾಡಿರೋ ಆರ್ಮ್ ರೌಂಡು ಕರೆಕ್ಟಾಗಿ ನನಗೆ 7.5 ಅನ್ನೋದು ಬರ್ತಾ ಇದೆ. ಈಗ ನಾವು ಬ್ಲೌಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕಂದ್ರೆ ನೆಕ್ ಪಾಯಿಂಟ್ ಮತ್ತು ಶೋಲ್ಡರ್ ಪಾಯಿಂಟನ್ನು ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತೀವಿ. ಆ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಆ ಮಿಡ್ ಪಾಯಿಂಟ್ ಹತ್ರದಿಂದ ಈಗ ಇವ್ರಿಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14 ಇಂಚಸ್ಸು. 14 ಇಂಚಸ್ಗೆ ನಾನೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಿದ್ಮೇಲೆ ಈ ಲೈನ್ ಮೇಲೆ ನಾವು ಅವರ ವೇಸ್ಟ್ ರೌಂಡ್ನ 4ನೇ ಒಂದು ಭಾಗನ ಮಾರ್ಕ್ ಮಾಡ್ಕೋಬೇಕು. ಇವರ ವೇಸ್ಟ್ ರೌಂಡ್ ಬಂದು 27 ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 6.75 ಇಂಚಸ್ ಅನ್ನೋದು ಬರುತ್ತೆ. 6.75 ಇಂಚಸ್ನ ಫೋಲ್ಡಿಂಗ್ ಸೈಡಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಡಾಟ್ಸ್ಗೋಸ್ಕರ 1 ಇಂಚು ಅಥವಾ ಒಂದು 3/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ನಾನು 3/4 ಇಂಚು ತೊಗೊಳ್ತಾ ಇದ್ದೀನಿ. ಹಾಗೆ ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ.
ಸೇಮ್ ಮಾರ್ಜಿನು ಚೆಸ್ಟ್ ಲೈನಲ್ಲಿ 2 ಇಂಚಸ್ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟ್ ಎರಡನ್ನೂ ಕೂಡ ಈ ರೀತಿ ಕ್ರಾಸಾಗಿ ಮ್ಯಾಚ್ ಮಾಡ್ಕೋಬೇಕು. ಕೆಳಗಡೆ ವೇಸ್ಟ್ ಲೈನ್ ಹತ್ರ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ನಮಗೆ ಸೈಡ್ ಸೀಮ್ ಲೈನ್ ಕಡೆ ಲೈನ್ ಅನ್ನೋದು ಕ್ರಾಸಾಗಿ ಬಂದಾಗ ಕಂಪಲ್ಸರಿ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ನಿಮ್ಮ ಹತ್ರ ಎಲ್ ಸ್ಕೇಲ್ ಇದ್ದರೆ ಎಲ್ ಸ್ಕೇಲನ್ನು ಒಂದು ಲೈನ್ಗೆ ನೀವು ಪ್ಲೇಸ್ ಮಾಡಿದ್ರಂದರೆ ನಿಮಗೆ ಎಷ್ಟು 90 ಡಿಗ್ರಿಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟಕ್ಕೆ ನೀವು ಲೈನ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ಲೈನ್ಗೆ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಡೌನ್ ಸಿಗ್ತಾ ಇದೆಯಲ್ಲ, ಇದನ್ನು ನಾವು 90 ಡಿಗ್ರಿ ಅಂತ ಚೆಕ್ ಮಾಡ್ಕೋಬೇಕು. ಈಗ ಆರ್ಮ್ ಕರ್ವ್ ಲೈನ್ ಹತ್ರ 1 ಸೆಂಟಿಮೀಟರ್ ಅಷ್ಟು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 1/2 ಇಂಚ್ ಮಾರ್ಜಿನ್ ಕೂಡ ಆ್ಯಡ್ ಮಾಡ್ಕೋಬೋದು. ಆದರೆ ನೀವು ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀರೋ ಅಷ್ಟು ಮಾರ್ಜಿನ್ಗೆ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಮೇಲ್ಗಡೆ ಶೋಲ್ಡರ್ ಹತ್ರ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾವು ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಮಗೆ ಎಷ್ಟು ರೆಡಿ ಶೋಲ್ಡರ್ ಬೇಕಾಗುತ್ತೋ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಇವ್ರ ಸೈಜ್ಗೆ 2.5 ಇಂಚಸ್ ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬ್ಯಾಕಲ್ಲಿ ಬೋಟ್ ನೆಕ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 2.5 ಇಂಚ್ ಡೌನಿಗೆ ಬಂದು ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಕೆಳಗಡೆ ನೆಕ್ ಡಿಸೈನ್ ಅನ್ನೋದು ನಾನು ಕ್ಯಾನ್ವಾಸ್ ಮೇಲೆ ಡ್ರಾ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನೇನು ಮಾರ್ಕ್ ಮಾಡ್ತಾಯಿಲ್ಲ. ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವ ರೀತಿ ನಾವು ಬ್ಯಾಕಲ್ಲಿ ನೆಕ್ ಡಿಸೈನ್ ಅನ್ನೋದು ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಬ್ಯಾಕಲ್ಲಿ ಡಾಟ್ಸ್ಗೋಸ್ಕರ ಕೂಡ ಮಾರ್ಕ್ ಮಾಡಿಕೊಂಡು ಈಗ ನಾನೇನು ವಿತ್ ಮಾರ್ಜಿನ್ ಸಮೇತ ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರನೇ ನೀಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಸೈಡ್ ಸೀಮ್ ಲೈನ್ ಹತ್ರ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು ಕಂಪಲ್ಸರಿ. ಹಾಗೆ ಮಿಡ್ ಪಾಯಿಂಟಲ್ಲಿ ಒಂದು ನಾಚ್ ಪಾಯಿಂಟ್ ಇಟ್ಕೋಬೇಕು. ಈಗ ಒಂದು ಸಲ ನಾವು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕಾದ್ರೆ ನಮಗೆ ಆರ್ಮ್ ರೌಂಡ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ಮೇಲ್ಗಡೆ 1/2 ಇಂಚ್ ಶೋಲ್ಡರ್ ಮಾರ್ಜಿನ್ ಅನ್ನೋದು ಬಿಟ್ಟು ಫಿಟ್ಟಿಂಗ್ ಪಾಯಿಂಟ್ವರೆಗೂ ನಾವು ಈ ರೀತಿ ಟೇಪಿಂದ ಚೆಕ್ ಮಾಡಿಕೊಂಡಾಗ ಇವರ ಸೈಜ್ಗೆ 6.75 ಇಂಚ್ ಅನ್ನೋದು ಆರ್ಮ್ ರೌಂಡ್ ಅನ್ನೋದು ಬರ್ತಾಯಿದೆ. ಈ 6.75 ಇಂಚಸ್ಗೆ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡಿ ತೋರಿಸ್ತೀನಿ. ನೋಡಿ ಲೈನಿಂಗ್ ಅನ್ನೋದು ಡಬಲ್ ಫೋಲ್ಡಿಂಗಲ್ಲಿತ್ತು. ಈಗ ಅದನ್ನು ಇನ್ನೊಂದು ಫೋಲ್ಡಿಂಗ್ ಹಾಕಿದ್ದೀನಿ. ಕೆಳಗಡೆ ಒಂದು ಬೇಸ್ ಲೈನ್ ಅನ್ನೋದು ಸ್ಟ್ರೈಟಾಗಿರೋದಕ್ಕೋಸ್ಕರ ಒಂದು ಬೇಸ್ ಲೈನ್ ಹಾಕ್ಕೋಬೇಕು. ಆಮೇಲೆ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಇವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ಬಂದು 10 ಇಂಚಸ್ಸು. ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಸೇರಿಸ್ಕೊಂಡು ನಾನು 10.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಹಾಕ್ಕೋಬೇಕು. ಕ್ಯಾಪ್ ಹೈಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರ ಅಪ್ಪರ್ ಚೆಸ್ಟ್ ಬಂದು 32 ಇದೆ, /10 ಮಾಡಬೇಕು. 32ನ /10 ಮಾಡಿದ್ರೆ 3.2 ಬರುತ್ತೆ. ಮೇಲ್ಗಡೆ ಲೈನಿಂದ 3.2 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇವ್ರ ಸ್ಲೀವ್ಸ್ ಲೂಸ್ ಬಂದು 9.25 ಇದೆ. ಅದರಲ್ಲಿ ಅರ್ಧ ಅಂದರೆ 4.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಲೈನಲ್ಲಿ 1 ಇಂಚಿಗೆ ಒಂದು ಮೀಟಿಂಗ್ ಪಾಯಿಂಟ್ ಅರೇಂಜ್ ಮಾಡ್ಕೋಬೇಕು. ಮೇಲ್ಗಡೆ ಲೈನಿಂದ ಕೆಳಗಡೆ ಲೈನ್ಗೆ ಕ್ರಾಸ್ ಆಗಿ ರೀತಿ ಟೇಪ್ ಇಟ್ಟಾಗ 6.25 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟು ಮತ್ತು 2 ಇಂಚಸ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಸೈಡಲ್ಲಿ ಮಾರ್ಜಿನ್ ಅನ್ನೋದು ಜಾಯಿನ್ ಮಾಡ್ಕೋಬೇಕು. ಈಗ ಈ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಲೀವ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಈಸಿಯಾಗಿ ನೀವು ಸ್ಲೀವ್ಸ್ ಅನ್ನೋದು ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಮಿನಿ ಪಫ್ ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೇಲ್ಗಡೆಗೆ ನಮ್ಮದು ಆ್ಯಕ್ಚುಲಿ ಸ್ಲೀವ್ಸ್ ಲೆಂತ್ಗಿಂತ ಮೇಲ್ಗಡೆ 2.5 ಇಂಚಸ್ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಒಂದು ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೋದು. ಆ ಲೈನು ಕೂಡ ನಮಗೆ ಸ್ಲೀವ್ಸ್ ಮಾರ್ಕಿಂಗ್ ಲೈನ್ ಏನಿದೆಯೋ ಆ ಮಾರ್ಕಿಂಗ್ ಲೈನ್ಗೆ ಟಚ್ ಆಗೋ ಥರ ಈ ರೀತಿ ನಾವು ಟ್ರೇಸ್ ಮಾಡ್ಕೋಬೇಕು. ಫ್ರೀ ಹ್ಯಾಂಡಲ್ಲೇ ಆರಾಮಾಗಿ ನೀವು ಸ್ಲೀವ್ಸ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು. ಈಗ ನಾವು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ಲೀವ್ಸ್ ಲೆಂತ್ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತಿದೆ, ಅಂದರೆ ಪಫ್ಗೆ ಜಾಸ್ತಿ ಆಯಿತು ಅನಿಸ್ತಿದೆ 2.5. ಸೊ ನಾನು 2 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಇಂಚ್ ಕಡಿಮೆ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು 2 ಇಂಚಸ್ ಬಿಡ್ತಿರೋ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಸ್ಕೇಲ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು.
ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಸೇಮ್ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡಿಲ್ಲ, ಯಾಕಂದರೆ ಲೈನ್ ಕ್ರಾಸಾಗಿ ಬಂದಾಗ ಕಂಪಲ್ಸರಿ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಒಂದು ಲೈನ್ಗೆ ಸ್ಕೇಲ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿದಾಗ ನಮಗೆ ಎಷ್ಟು ಡೌನ್ ಸಿಗುತ್ತೋ ಅದನ್ನು ನಾವು 90 ಡಿಗ್ರಿಯಾಗಿ ಕನ್ಸಿಡರ್ ಮಾಡ್ತೀವಿ. ಸ್ಲೀವ್ಸ್ಗೆ ಒಂದು ಸೈಡ್ ಮಾತ್ರ ನಾವು ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಮಾರ್ಜಿನ್ ಪಾಯಿಂಟ್ ಹತ್ರ ಒಂದು ಟಕ್ಸು, ಮಿಡ್ಲಲ್ಲಿ ಕೂಡ ಒಂದು ಟಕ್ಸ್ ಅನ್ನೋದು ಸ್ಟಿಚ್ ಇಟ್ಕೋಬೇಕು. ಇಲ್ಲಿ ನಾನು ಫ್ರಂಟ್ ಶೇಪ್ ಅನ್ನೋದು ಸ್ಟಿಚಿಂಗ್ ಮಾಡೋವಾಗ ತೋರಿಸ್ಕೊಡ್ತೀನಿ. ಈಗ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸೆಸ್ ಕಟ್ ಮೆಥಡ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ನ್ಯೂಸ್ ಪೇಪರ್ ಮೇಲೆ ಡ್ರಾಯಿಂಗ್ ಅನ್ನೋದು ಮಾಡಿ ತೋರಿಸ್ತೀನಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನಮ್ಗೆ ಆರಮ್ ರೌಂಡ್ ಏನು ಬಂದಿರುತ್ತೋ ಆ ಆರಮ್ ರೌಂಡ್ಗೆ ನಾವು 3/4 ಇಂಚ್ ಹ್ಯಾಡ್ ಮಾಡಿಕೊಂಡು ಫ್ರಂಟಲ್ಲಿ ಆರಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಬ್ಯಾಕಲ್ಲಿ ಇವ್ರ ಸೈಜ್ಗೆ 5.75 ಅನ್ನೋದು ಬಂದಿದೆ, ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಿದಾಗ 6.5 ಅನ್ನೋದಾಗುತ್ತೆ. ಮೇಲ್ಗಡೆ ಲೈನಿಂದ 6.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇದು ಬಂದು ನಮಗೆ ಫ್ರಂಟಲ್ಲಿ ಚೆಸ್ಟ್ ಲೈನ್ ಆಗಿರುತ್ತೆ. ಯಾರಿಗೆ ಆಗಿರಲಿ ಬ್ಯಾಕಲ್ಲಿ ಏನು ಬಂದಿರುತ್ತೋ ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಿಕೊಂಡು ಫ್ರಂಟ್ ಆರಮ್ ಲೈನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಚೆಸ್ಟ್ ಲೈನಲ್ಲಿ ಈಗ ನಾವು ಬಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರು ಫುಲ್ ಬಸ್ಟ್ ಬಂದು 33 ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 35 ಡಿವೈಡೆಡ್ ಬೈ 4 ಮಾಡಿದ್ರೆ 8.75 ಅನ್ನೋದು ಬರುತ್ತೆ. 8.75ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವರ ಅಪ್ಪರ್ ಚೆಸ್ಟ್ 32 ಆಗಿರೋದ್ರಿಂದ ಆರಮ್ ಕರ್ವ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಳಗಡೆಗೆ 2.2 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನಮಗೆ ವಿಡ್ತ್ ಎಷ್ಟಿದೆಯೋ ಸೇಮ್ ವಿಡ್ತ್ಗೆ ಮೇಲ್ಗಡೆ ಲೈನಲ್ಲೂ ಒಂದು ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಹಾಕ್ಕೋಬೇಕು. ಇದು ನಮಗೆ ಆರಮ್ ಕರ್ವ್ ಲೈನು. ಫ್ರಂಟಲ್ಲಿ ನಮಗೆ ಡೀಪ್ ಬರೋದ್ರಿಂದ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಇವರು ಫುಲ್ ಶೋಲ್ಡರ್ ಬಂದು 13.5, ಇದರಲ್ಲಿ 3 ಇಂಚಸ್ ಮೈನಸ್ ಮಾಡಿದ್ರೆ 10.5 ಆಗುತ್ತೆ. ಆ 10.5ನ ಡಿವೈಡೆಡ್ ಬೈ 2 ಮಾಡಿದ್ರೆ 5.25. ನಮಗೆ ಬ್ಯಾಕಲ್ಲಿ ಬೋಟ್ ನೆಕ್ ಬಂದು ಫ್ರಂಟಲ್ಲಿ ಡೀಪ್ ಬಂದಾಗ ಶೋಲ್ಡರ್ ಅನ್ನೋದು ಫ್ರಂಟಲ್ಲಿ 3 ಇಂಚಸ್ ಅನ್ನೋದು ಮೈನಸ್ ಮಾಡ್ಕೋಬೇಕಾಗುತ್ತೆ. ಈ 5.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟ್ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಈ ಲೈನ್ ಬಂದು ನಮಗೆ ಶೋಲ್ಡರ್ ಮೈನಸ್ ಮಾಡಿರೋಂಥ ಲೈನು. ಆರಮ್ ಕರ್ವ್ ಲೈನಲ್ಲಿ ಟೇಪ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರದಿಂದ 1.5 ಇಂಚ್ ಡೌನ್ಗೆ ಒಂದು ಮೀಟಿಂಗ್ ಪಾಯಿಂಟ್ ಅನ್ನೋದು ಅರೇಂಜ್ ಮಾಡ್ಕೊಂಡಿದ್ದೀನಿ. ಆ 1.5 ಇಂಚ್ ಡೌನ್ಗೆ ಆ ಮೀಟಿಂಗ್ ಪಾಯಿಂಟು ಮತ್ತು ಚೆಸ್ಟ್ ಪಾಯಿಂಟ್ ಎರಡನ್ನೂ ಸೇರಿಸಿ ನಾವು ಈ ರೀತಿ ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಶೋಲ್ಡರ್ ಮೈನಸ್ ಮಾಡಿರೋ ಲೈನಿಂದ ಒಂದು 1/4 ಇಂಚ್ ಹಿಂದೆಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ನಾವು ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕಲ್ಲಿ ರೆಡಿ ಶೋಲ್ಡರು 2.5 ಇಂಚಸ್ ಅನ್ನೋದು ತೊಗೊಂಡಿದ್ದೀನಿ. ಸೇಮ್ ಇಲ್ಲಿ ಕೂಡ ನಾನು 2.5 ಇಂಚಸ್ ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ನೆಕ್ ಡೀಪ್ ಬಂದು 6 ಇಂಚಸ್ಸು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನೆಕ್ ಬಿಡ್ತು ಎಷ್ಟಿದೆಯೋ ಸೇಮ್ ನೆಕ್ ಬಿಡ್ತನ್ನ ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಅರ್ಧ ಇಂಚು ಸೇರಿಸಿ ಕೂಡ ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ ಇಂಚು ಸೇರಿಸಿ ಕೆಳಗಡೆ ನೆಕ್ ಬಿಡ್ತು ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬಸ್ಟ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರ ಸೈಜ್ಗೆ 32 ಚೆಸ್ಟ್ ಸೈಜ್ಗೆ ಬಸ್ಟ್ ಪಾಯಿಂಟ್ ಅನ್ನೋದು 9 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆಯಿಂದ 9 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ನಾವು ಅಂಡರ್ ಬಸ್ಟ್ ಲೈನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಅಂಡರ್ ಬಸ್ಟ್ ಲೈನ್ ಫಾರ್ಮುಲಾ 33 ಅಂದರೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 12. 33 ಡಿವೈಡೆಡ್ ಬೈ 12 ಮಾಡಿದಾಗ ಇವರ ಸೈಜ್ಗೆ 2.75 ಇಂಚಸ್ ಅನ್ನೋದು ಬರ್ತಾ ಇದೆ. ಬಸ್ಟ್ ಪಾಯಿಂಟ್ ಹತ್ರದಿಂದ ಅಂದರೆ ಬಸ್ಟ್ ಲೈನಿಂದ 2.75 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲೈನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂಡರ್ ಬಸ್ಟ್ ಲೈನಿಂದ ಎನಿ ಸೈಜು ನೀವು 2 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಅಂಡರ್ ಬಸ್ಟ್ ಲೈನಿಂದ ಎನಿ ಸೈಜು 2 ಇಂಚಸ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಫ್ರಂಟಲ್ಲಿ ಲೆಂತ್ ನಮಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ. ಈಗ ಚೆಸ್ಟ್ ಲೈನಲ್ಲಿ ನಾವೇನು ವಿಡ್ತು ತೊಗೊಳ್ತೀವೋ 8.75 ಸೇಮ್ ವಿಡ್ತನ್ನ ವೇಸ್ಟ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಬಸ್ಟ್ ಲೈನಲ್ಲಿ ಅಪೆಕ್ಸ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. 33 ಅಂದರೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 10 ಮಾಡಿದ್ರೆ 3 ಇಂಚಸ್ ಮೇಲೆ 3 ಪಾಯಿಂಟ್ ಬರುತ್ತೆ. ಬಸ್ಟ್ ಲೈನಲ್ಲಿ ಮತ್ತು ವೇಸ್ಟ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇವರು ವೇಸ್ಟ್ ಲೈನಲ್ಲಿ ವೇಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. 27 ಡಿವೈಡೆಡ್ ಬೈ 4 ಮಾಡಿದ್ರೆ 6.75 ಇಂಚು. ವೇಸ್ಟ್ ಲೈನಲ್ಲಿ 6.75 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನಮಗೆ ಎಷ್ಟು ಉಳಿದಿದೆ 2 ಇಂಚಸ್ ಅನ್ನೋದು ಉಳಿದಿದೆ. ಸೊ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಡಾಟ್ಗೋಸ್ಕರ ಡಿವೈಡ್ ಮಾಡ್ಕೋಬೇಕು. ಬಸ್ಟ್ ಲೈನಲ್ಲಿ ಮತ್ತು ಅಂಡರ್ ಬಸ್ಟ್ ಲೈನಲ್ಲಿ ಮತ್ತು ವೇಸ್ಟ್ ಲೈನಲ್ಲಿ ಈ ಕಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನಾವು ವೇಸ್ಟ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂಡರ್ ಬಸ್ಟ್ ಲೈನಿಂದ ವೇಸ್ಟ್ ಲೈನ್ಗೆ ಈ ರೀತಿ ಸ್ಟ್ರೈಟಾಗಿ ಲೈನ್ಸ್ ಹಾಕ್ಕೋಬೇಕು. ಆಮೇಲೆ ಈ ಲೈನ್ಸ್ ನಾವು ಅಪೆಕ್ಸ್ ಪಾಯಿಂಟ್ಗೆ ಕನೆಕ್ಟ್ ಮಾಡ್ತೀವಿ.
ನೋಡಿ ಈ ರೀತಿ. ಈಗ ಅಪೆಕ್ಸ್ ಪಾಯಿಂಟಿಂದ ಆರಂ ಕರು ಪಾಯಿಂಟ್ ಏನಿದೆ ಅಲ್ಲಿಗೆ ನಾವು ಈ ರೀತಿ ಡಾಟ್ ಲೆಗ್ ಅನ್ನೋದು ಕಂಟಿನ್ಯೂ ಮಾಡಬೇಕು. ನೋಡಿ ಮೇಲ್ಗಡೆ ಆರಂ ಕರು ಡಾಟ್ ಲೆಗ್ಗು ಮತ್ತು ಅಪೆಕ್ಸ್ವರೆಗೂ ನಮಗೆ ಡಾಟ್ ಲೆಗ್ ಎಷ್ಟಿದೆ ಅಂತ ನೋಡೋದಾದರೆ 5.5 ಇಂಚ್ ಅನ್ನೋದು ಇದೆ. ಸೇಮ್ 5.5 ಇಂಚನ್ನು ಶೋಲ್ಡರ್ ಮೈನಸ್ ಮಾಡಿರೋ ಲೈನಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಆ ಪಾಯಿಂಟನ್ನು ಕೂಡ ನಾವು ಅಪೆಕ್ಸ್ಗೆ ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ. ಈಗ ನಾವು ಮೇಲ್ಗಡೆ ಶೋಲ್ಡರ್ ಲೈನಲ್ಲಿ 1/4 ಇಂಚು ಮುಂದೆ ಬಂದು ನಾವು ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ 1/4 ಇಂಚ್ ಹತ್ರಗೆ ಈ ರೀತಿ ಫ್ರೆಂಚ್ ಆರಂ ಕರು ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಶೇಪ್ ಅನ್ನೋದು ಕೊಟ್ಟಿದ್ದೀನಿ. ಈಗ ಒಂದು ಸಲ ಆರಂ ಕರು ಫ್ರಂಟಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ ಅನ್ನೋದು ಮೈನಸ್ ಮಾಡಿಕೊಂಡು ನಾವು ಚೆಕ್ ಮಾಡ್ಕೋಬೇಕು. 7.5 ಅನ್ನೋದು ಬರಬೇಕು. ನನಗೆ 7.25 ಅನ್ನೋದು ಬರ್ತಾ ಇದೆ, ಅಂದರೆ 1/4 ಇಂಚು ಡಿಫ್ರೆನ್ಸ್ ಇದೆ. ಸೊ ಚೆಸ್ಟ್ ಲೈನನ್ನು ಸ್ವಲ್ಪ ಕೆಳಗಡೆಗೆ 1/4 ಇಂಚ್ ಕೆಳಗಡೆಗೆ ಇಳಿಸ್ಕೊಂಡು ಮತ್ತೆ ಆರಂ ಕರು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸಲ ನಾನು ಆರಂ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ 4 ಇಂಚಸ್ಸು ಡಾಟನ್ನು ಮೈನಸ್ ಮಾಡಿ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ನನಗೆ 7.5 ಇಂಚ್ ಅನ್ನೋದು ಬರ್ತಿದೆ. ಈಗ ನಾವು ಬ್ಯಾಕ್ ಸೈಡ್ ಸೇಮ್ ಲೈನು ಫ್ರಂಟ್ ಸೈಡ್ ಸೇಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಪಾರ್ಟಲ್ಲಿ ನಾವು ವಿತ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದ್ವಿ. ಮಾರ್ಜಿನ್ ಅನ್ನೋದು ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ ಸೇಮ್ ಲೈನು 7.5 ಮೇಲೆ 1 ಪಾಯಿಂಟ್ ಅನ್ನೋದು ಬಂದಿದೆ. ಈಗ ಫ್ರಂಟಲ್ಲಿ ಚೆಕ್ ಮಾಡ್ಕೊಂಡಾಗ ನೋಡಿ 7 ಇಂಚ್ ಅನ್ನೋದು ಬರ್ತಾ ಇದೆ. 7.5 ಮೇಲೆ 1 ಪಾಯಿಂಟ್ ಅನ್ನೋದು ನಮಗೆ ಲೆಂತ್ ಅನ್ನೋದು ಕಡಿಮೆ ಆಗಿರೋದ್ರಿಂದ ಆ ಲೆಂತ್ ಅನ್ನೋದು ಈಗ ನಾನು ಇಂಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 1/2 ಇಂಚು ಲೆಂತ್ ಅನ್ನೋದು ಈಗ ಫ್ರಂಟಲ್ಲಿ ಇಂಕ್ರೀಸ್ ಮಾಡ್ಕೋಬೇಕು. ಹಾಗೆ ಡಾಟನ್ನು ಕೂಡ ನಾನು 1/2 ಇಂಚಿಗೆ ಈ ರೀತಿ ಇಂಕ್ರೀಸ್ ಮಾಡ್ತಾ ಇದ್ದೀನಿ. ಈಗ ನಾವು ಡಾಟ್ ಅನ್ನೋದು ಸ್ಮೂತ್ ಮಾಡಿಕೊಂಡು ಫ್ರಂಟ್ ಶೇಪ್ ಅನ್ನೋದು ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಕಟ್ ಮಾಡ್ಕೋಬೇಕು. ಈ ಡಾಟನ್ನು ಸ್ಮೂತ್ ಮಾಡ್ಕೋಬೇಕಂದ್ರೆ ಫ್ರಂಟ್ ಆರಂ ಕರು ಸ್ಕೇಲನ್ನು ನಾನು ಯಾವ ರೀತಿ ಪ್ಲೇಸ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ಪ್ರಿನ್ಸಸ್ ಕಟ್ಟಲ್ಲಿ ನಮಗೆ ಒಂದು 1/2 ಇಂಚು ಸೆಂಟ್ರಲ್ಲಿ ಗ್ಯಾಪ್ ಬಂದರೂ ಪರವಾಗಿಲ್ಲ, ನೀಟಾಗಿ ನಮಗೆ ಈ ರೀತಿ ಶೇಪ್ ಅನ್ನೋದು ತೊಗೊಳ್ಳಿ. ಶಾರ್ಪಾಗಿ ನೀವು ಪ್ರಿನ್ಸಸ್ ಕಟ್ ಅನ್ನೋದು ಅಪೆಕ್ಸ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ನಿಮ್ಗೆ ಅದು ಮೇಲ್ಗಡೆಗೆ ಎತ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಒಂದು 1/2 ಇಂಚಷ್ಟು ಒಳಗಡೆಗೆ ಗ್ಯಾಪ್ ಕೊಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಸಿಂಪಲ್ಲಾಗಿ ನೀವು ಡಾಟ್ ಅನ್ನೋದು ಸ್ಮೂತ್ ಮಾಡ್ಕೋಬೇಕು. ಈಗ ಒಂದು ಸಲ ಪ್ರಿನ್ಸಸ್ ಕಟ್ಟು ನಾವೇನು ಸ್ಮೂತ್ ಮಾಡ್ಕೊಂಡಿದ್ದೀವಲ್ಲ ಡಾಟು, ಆ ಲೈನ್ಸ್ ಅನ್ನೋದು ಈ ರೀತಿ ಮೆಜರ್ ಮಾಡ್ಕೊಳ್ಳಿ. ನೋಡಿ ಒಂದು ಲೈನ್ ಅನ್ನೋದು ನನಗೆ 11 ಇಂಚಸ್ ಮೇಲೆ 1 ಪಾಯಿಂಟ್ ಬರ್ತಾಯಿದೆ. ಸೇಮ್ ಇನ್ನೊಂದು ಕೂಡ ಈ ರೀತಿ ಚೆಕ್ ಮಾಡ್ಕೋಬೇಕು. ಯಾಕಂದರೆ ನಿಮ್ಗೆ ಅಟ್ಯಾಚ್ ಮಾಡುವಾಗ ಹೆಚ್ಚು ಕಡಿಮೆ ಆಗದಿರ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಕೂಡ ಅಷ್ಟೇ ಕರೆಕ್ಟಾಗಿ ನನಗೆ ಮ್ಯಾಚ್ ಆಗ್ತಿದೆ. ಜಸ್ಟ್ ಒಂದೇ ಒಂದು ಪಾಯಿಂಟಷ್ಟು ಕಡಿಮೆ ಬರ್ತಾಯಿದೆ. ಆ ಒಂದು ಪಾಯಿಂಟನ್ನು ನಾವು ಈ ರೀತಿ ಜಾಯಿನ್ ಮಾಡ್ಕೋಬೋದು. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ತಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸೈಡ್ ಸೀಮ್ ಪ್ಯಾನಲ್ಗೆ ನಾನು ಮಾರ್ಜಿನ್ ಅನ್ನೋದು ಇಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. 2 ಇಂಚಸ್ ಮಾರ್ಜಿನ್ ಅನ್ನೋದು ಪೇಪರು ನನಗೆ ಎಕ್ಸ್ಟ್ರಾ ಇರೋದ್ರಿಂದ 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿ ನಾನು ಇಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಸ್ ಮಾರ್ಜಿನ್ ನಾನು ಸೈಡ್ ಸೀಮ್ ಲೈನ್ ಕಡೆ ಆ್ಯಡ್ ಮಾಡಿದ್ದೀನಿ. ಈಗ ನಾವು ಆರಂ ಕರು ಲೈನ್ ಹತ್ರ ಮತ್ತು ಪ್ರಿನ್ಸಸ್ ಕಟ್ ಶೇಪ್ ಹತ್ರ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕು. ಹಾಗೆ ವೇಸ್ಟ್ ಲೈನಲ್ಲಿ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಈಗ ನಾವೇನು ನ್ಯೂಸ್ ಪೇಪರ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಲೈನಿಂಗ್ ಮೇಲೆ ಪ್ಲೇಸ್ ಮಾಡ್ಕೊಂಡು ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಳ್ತಾ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೋಬೇಕು. ನನಗೆ ಲೈನಿಂಗ್ ಶಾರ್ಟೇಜ್ ಇರೋದ್ರಿಂದ ನಾನು ಈ ರೀತಿ ಪೇಪರ್ ಅನ್ನೋದು ಯೂಸ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಶಾರ್ಟೇಜ್ ಇದ್ದಾಗ ನಾವು ನ್ಯೂಸ್ ಪೇಪರನ್ನು ಯೂಸ್ ಮಾಡಿಕೊಂಡು ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಲೈನಿಂಗು ಸ್ವಲ್ಪ ಕಡಿಮೆ ಇದ್ದರೂ ಅಡ್ಜಸ್ಟ್ ಆಗುತ್ತೆ. ನೋಡಿ ಈಗ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ಸುತ್ತಲೂ ನಮಗೆ ಮಾರ್ಜಿನ್ ಇರೋ ಥರ ನೀವು ನ್ಯೂಸ್ ಪೇಪರ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಈಗ ನ್ಯೂಸ್ ಪೇಪರ್ ಹೇಗಿದೆಯೋ ಹಾಗೆ ಆ್ಯಸ್ ಇಟ್ ಈಸ್ ಡ್ರಾ ಮಾಡ್ಕೋಬೇಕು ಔಟ್ಲೈನ್ ಅನ್ನೋದು. ನೋಡಿ ನೀಟಾಗಿ ಔಟ್ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಪೇಪರ್ ಅನ್ನೋದು ಆ ಕಡೆ ಈ ಕಡೆ ಮೂವ್ ಮಾಡೋದಕ್ಕೆ ಹೋಗಬಾರ್ದು. ಒಂದು ಸಲ ಪೇಪರ್ನ ಪ್ಲೇಸ್ ಮಾಡಿದ್ಮೇಲೆ ಒಂದು ಹ್ಯಾಂಡ್ ಅನ್ನೋದು ಪೇಪರ್ನ ಟೈಟಾಗಿ ಪ್ರೆಸ್ ಮಾಡ್ಕೋಬೇಕು. ಆನಂತರ ನೀವು ಈ ರೀತಿ ಔಟ್ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ಮಿಡ್ಲಲ್ಲಿ ನಾವು ಪ್ರಿನ್ಸಸ್ ಕಟ್ ಶೇಪ್ಗೆ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಆರ್ಮ್ ರೌಂಡ್ ಹತ್ರ ಕೂಡ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಫ್ರೀ ಹ್ಯಾಂಡಲ್ಲೇ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀನಿ.
ವೇಸ್ಟ್ ಲೈನ್ ಹತ್ರ ಕೂಡ ಒಂದು ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ವಿತ್ ಮಾರ್ಜಿನ್ ಸಮೇತ ನಾನು ಲೈನಿಂಗ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ ಸೀಮ್ ಲೈನ್ ಕಡೆ ನಾವು ಆಲ್ರೆಡಿ ನ್ಯೂಸ್ ಪೇಪರಲ್ಲೇ 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿ ಕಟ್ ಮಾಡಿರೋದ್ರಿಂದ ನಾನು ಸೈಡ್ ಸೀಮ್ ಲೈನ್ ಕಡೆ ಯಾವುದೇ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಲ್ಲ. ಬಸ್ಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಹಾಗೆ 2 ಇಂಚಸ್ ಮಾರ್ಜಿನ್ ಹತ್ರ ಕೂಡ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಈಗ ಇನ್ನೊಂದು ಪ್ರಿನ್ಸಸ್ ಕಟ್ ಪ್ಯಾನಲ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಫ್ರಂಟಲ್ಲಿ ನಮಗೆ ಓಪನ್ ಬರೋದು ಅಂದರೆ ಫ್ರಂಟ್ ಹುಕ್ಸ್ ಬರ್ತಾ ಇರೋದ್ರಿಂದ ಫಸ್ಟ್ ನಾವು ಹುಕ್ಸ್ ಪಟ್ಟಿ ಮತ್ತು ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ ಅನ್ನೋದು ಬಿಟ್ಕೊಳ್ತಾ ಇದ್ದೀನಿ. 1/4 ಇಂಚು ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. 1/4 ಇಂಚು ಬಿಟ್ಟು ನಾವು ಈ ಪೇಪರ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆ ಪೇಪರ್ ಹೇಗಿದೆಯೋ ಹಾಗೆ ನಾವು ಔಟ್ಲೈನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆ ಲೈನಿಗೆ ಟಚ್ ಆಗೋ ಥರ ಪೇಪರ್ ಅನ್ನೋದು ಪ್ಲೇಸ್ ಮಾಡಿದ್ದೀನಿ. ನೀಟಾಗಿ ನಾನು ಔಟ್ಲೈನ್ ಅನ್ನೋದು ಡ್ರಾ ಮಾಡ್ತಾಯಿದ್ದೀನಿ. ಒಂದು ಸಲ ಪೇಪರ್ನ ಪ್ಲೇಸ್ ಮಾಡಿದ್ಮೇಲೆ ಪೇಪರ್ನ ಆ ಕಡೆ ಈ ಕಡೆ ಜರುಗಿಸೋದಕ್ಕೆ ಹೋಗಬಾರ್ದು. ಆ ಥರ ಜರುಗಿಸಿದ್ದೀರಂದರೆ ನಿಮಗೆ ಕರೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರೋದಿಲ್ಲ. ಫಿಟ್ಟಿಂಗೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ ವಿಡ್ತ್ ಕೂಡ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೋಲ್ಡರ್ ಹತ್ರ 1/2 ಇಂಚು ಮಾರ್ಜಿನ್ ತೊಗೊಳ್ತಾ ಇದ್ದೀನಿ. ಹಾಗೆ ಕೆಳಗಡೆ ವೇಸ್ಟ್ ಲೈನ್ ಹತ್ರ 1/2 ಇಂಚು ಮಾರ್ಜಿನ್ ತೊಗೊಂಡಿದ್ದೀನಿ. ಈಗ ಪ್ರಿನ್ಸಸ್ ಕಟ್ಗೆ ನಾನು ಫ್ರೀ ಹ್ಯಾಂಡಲ್ಲೇ ಈ ರೀತಿ ಅರ್ಧ ಇಂಚು ಅಥವಾ ಅರ್ಧ ಇಂಚಿಗೆ ಕಡಿಮೆ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಆರ್ಮ್ ಕರ್ವ್ ಲೈನ್ ಹತ್ರ ಕೂಡ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದ್ದೀನಿ. ಈಗ ನಾನು ಏನು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಪಾಯಿಂಟ್ ಹತ್ರ ಒಂದು ನಾಚ್ ಪಾಯಿಂಟು ಮತ್ತು ಬಸ್ಟ್ ಪಾಯಿಂಟ್ ಹತ್ರ ಕೂಡ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡಿದ್ದೀನಿ. ಫ್ರಂಟಲ್ಲಿ 6 ಇಂಚಸ್ ಫ್ರಂಟ್ ಡೀಪ್ ಅನ್ನೋದು ಮಾರ್ಕ್ ಮಾಡ್ತಿರೋದ್ರಿಂದ 6 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡಿದ್ದೀನಿ. ಈಗ ಈ ಲೈನಿಂಗನ್ನು ಬೇಸ್ ಮಾಡಿಕೊಂಡು ನಾನು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಸ್ಟಿಚಿಂಗ್ ವಿಡಿಯೋನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.